ನಿನ್ನ ಅಹಂಕಾರನ ಹೆಂಗ್ ಇಳಿಸ್ತೀನಿ ಅಂತ ನೋಡು. ಅಯ್ಯೋ ಇಲ್ಲಿ ನೋಡಿ, ನಿಮಗೊಂದು ಹೇಳ್ತೀನಿ, ದಿನ ಹೀಗೆ ಕುಡ್ಕೊಂಡ್ ಬಂದ್ರೆ ನನ್ ಮನೆ ಬಿಟ್ಟು ಹೋಗ್ತೀನಿ. ಕೂಗಾಡ್ಬೇಡ, ಅಣ್ಣ ಹೊರಗ್ ಮಲಗಿದ್ದಾರೆ. ಕೇಳಿಸ್ಲಿ, ಇಲ್ಲ ಅಂದ್ರೆ ನಾನೇ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಬೇಡ, ನನ್ ಮಾತ್ ಕೇಳು ಬಾಯಲ್ಲಿ. ಬೇಡ, ಬಿಡಿ ನನ್ನ. ನೀವ್ ಯಾವತ್ತೂ ಬದ್ಲಾಗಲ್ಲ. ನಾನು ನನ್ ಮಗ ಬೀದಿಗಿಳಿಯೋದ್ ನೋಡಕ್ ಇಷ್ಟನಾ? ಈಗ ಇಲ್ಲ ಅಂತದ್ ಏನ್ ನಡೆದೋಯ್ತು? ಬೆಳಗ್ಗೆಯಿಂದ ಕೆಲ್ಸ ಮಾಡ್ದಿತ್ತಾನೆ, ತುಂಬಾ ಸುಸ್ತಾಗಿತ್ತು. ಹೌದು, ಟಯರ್ಡ್ ಆದಾಗ್ಲೂ ಕುಡೀರಿ, ಸಂತೋಷ ಆದಾಗ್ಲೂ ಕುಡೀರಿ, ನೋವಾದಾಗ್ಲೂ ಕುಡೀರಿ. ಸುಮ್ನೆ ಇದ್ರೆ ಬೋರ್ ಆಗುತ್ತೆ ಅಂತ ಅವಾಗ್ಲೂ ಕುಡೀರಿ. ಕುಡಿಯೋದಕ್ಕೆ ಏನಾದ್ರೂ ಒಂದ್ ಕಾರಣ ಹೇಳ್ತಾನೆ ಇರಿ. ನಿಮಗ್ ಮಾತ್ರ ಕೆಲ್ಸ ಮಾಡಿ ಟಯರ್ಡ್ ಆಗಿದ್ಯಾ? ಭಾವ ಮಾಡಿಲ್ವಾ? ರೌಡಿನೋ ಗೂಂಡನೋ ಏನೇ ಆಗಿದ್ರೆ ಅವರು ನಮ್ಮೇಲ್ ತೋರಿಸ್ತಾ ಇರೋ ಪ್ರೀತಿ ನಿಮಗೆ ಸ್ವಲ್ಪನೂ ಇಲ್ಲ. ಈ ಕಾಡಿಗೆ ಬಂದು ಎತ್ತಿನ ತರ ದುಡಿತಾ ಇರೋದು ಯಾರಿಗೋಸ್ಕರ? ಓ, ನಿನ್ಗೋಸ್ಕರನಾ? ಹೌದು, ನನಗಾಗೆ ಮಾಡ್ತಿದ್ದಾರೆ. ಅದಕ್ಕೇನಿವಾಗ? ಜಾಸ್ತಿ ಮಾತಾಡ್ಬೇಡ. ನನ್ನಿಂದ ಆಗ್ತಿಲ್ಲ. ನೀನ್ ಯಾವತ್ತೂ ಬದ್ಲಾಗಲ್ಲ. ಇಲ್ಕಳಮ್ಮ, ನೀನ್ ಯಾವಾಗ್ಲೂ ದಾವಣಿ ಹಾಕೊಂಡೆ ತಾನೆ ಬರ್ತಾ ಇದ್ದಿದ್ದು, ಇವತ್ತು ಯಾಕೆ ಹಾಕಿಲ್ಲ? ನೀನ್ ಯಾಕೆ ದಾವಣಿ ಹಾಕಿಲ್ಲ? ಈ ವಯಸ್ಸಲ್ಲಿ ನೀನ್ ಈ ತರ ಎಲ್ಲ ಮಾಡಬಾರ್ದು, ಗೊತ್ತಾಯ್ತಾ ನಿನ್ಗೆ? ದಾವಣಿ ಎಲ್ಲ ಹಾಕೊಂಡು ಒಳ್ಳೆ ಹುಡುಗಿ ತರ ಇರ್ಬೇಕು. ಇಲ್ಲ ಅಂದ್ರೆ ಗಂಡಸರು ನೋಡಿದ್ರೆ ಅವ್ರಿಗೆ ಏನೇನೋ ಅನ್ಸುತ್ತೆ, ಆವಾಗ್ಲೇ ಎಲ್ಲಾ ತರ ಸಮಸ್ಯೆ ಆಗೋದು. ಕೇಳು, ನಮ್ ಸಾರ್ಗೆ ಒಬ್ಳು ಮಗಳಿದ್ಲು, ಅವಳಿಗೆ 14 ವರ್ಷನೇ ಆಗಿದ್ದು. ದಾವಣಿ ಹಾಕೊಳ್ದೆ ಅವಳು ಮನೆಯಿಂದ ಹೊರಗಡೆನೆ ಬರ್ತಾ ಇರ್ಲಿಲ್ಲ. ಮತ್ತೆ ನಿನ್ಗೊಂದ್ ವಿಷಯ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಹುಡುಗಿರ್ ಜೀವನ ಅನ್ನೋದು ದಾರದ ಮೇಲೆ ನಡೆಯೋ ತರ, ಕೇಳಕ್ ಬಿದ್ರೆ ಅಷ್ಟೇನೆ, ಮುಗೀತು ಕತೆ. ಹುಷಾರಾಗಿರು, ಗೊತ್ತಾಯ್ತಾ? ಬಂದ್ಬಿಟ್ಟ. ಅಯ್ಯೋ, ಅಯ್ಯೋ ಅಣ್ಣ, ಏನಾಯ್ತಣ್ಣ? ಏನೂ ಇಲ್ಲ, ಅಲ್ಲಿ ಕೂರ್ಸು. ಏನಾಯ್ತಣ್ಣ? ಅಯ್ಯೋ, ರಕ್ತ ಬರ್ತಾ ಇದೆ. ಅಯ್ಯೋ, ಚೆನ್ನಾಗಿ ಏಟಾಗಿದೆ. ಅಯ್ಯೋ ದೇವ್ರೆ, ಇವ್ರು ಹೇಗ್ ಬಿದ್ರು? ಅದೇನಂದ್ರೆ ಅಜ್ಜಿ, ಜೀವನ ಅನ್ನೋದು ಬಟ್ಟೆ ಮೇಲೆ ನಡೆದಂಗೆ, ಬಟ್ಟೆ ಹರಿತು ಅವ್ರು ಬಿದ್ರು. ಮೇರಿ, ನೀನ್ ಹೋಗಿ ಶರ್ಟ್ ತಗೊಂಬಾ. ಯಾಕೋ? ಡಾಕ್ಟರ್ ಹತ್ರ ಹೋಗೋದಕ್ಕೆ. ಎಲ್ಲೂ ಬೇಕಾಗಿಲ್ಲ, ಮೇಕೆ ಮೂತ್ರ ಇದಕ್ಕೆ ಹಾಕಿದ್ರೆ ಸಾಕು. ಗಾಯ ಆದಷ್ಟು ಬೇಗ ವಾಸಿ ಆಗತ್ತೆ, ನಿನಗೆ ಗೊತ್ತಾ? ಆದ್ರೂ ತುಂಬಾ ನೋವಾಗ್ತಾ ಇದೆ. ಲೇ ಪುಟ್ಟ, ಅಣ್ಣ ಯಾಕೋ ಕಾಣಿಸ್ತಿಲ್ಲ, ಮನೆ ಹತ್ರ ಹೋಗಿ ನೋಡ್ತೀಯಾ? ಅವ್ರು ಎದ್ದೇಳದೆ ಲೇಟು. ಯಾರ ಅಣ್ಣನ? ಬೆಳಗ್ಗೆ ಕೋಳಿ ಕೂಗೋದಕ್ ಮುಂಚೆನೆ ಎದ್ದು ಬಿಡ್ತಾರ, ಗೊತ್ತಾ? ಹಾಗಾದ್ರೆ ಕೋಳಿನೇ ಎದ್ದಿಲ್ಲ ಅನ್ಸುತ್ತೆ. ಅಲ್ಲ ಕಣ, ಅವನ್ ಮೇಲೆ ವ್ಯವಸಾಯ ಮಾಡ್ತಿದ್ಯಾ? ಮಲ್ಕೊಂಡ್ಲಿ ಬಿಡೋನ್ ಆರಾಮಾಗಿ. ಹೌದು, ಅವ್ರು ಮಲಗಿದ್ರೆ ನಮ್ಗೇನು? ಏ ಮೇರಿ, ಅಣ್ಣಂಗೆ ಕೈ ಏಟಾಗಿರೋದು ಯಾರಿಗೂ ಹೇಳೋದ್ ಬೇಡ. ಯಾಕೆ, ಏನಾಯ್ತು? ಅಣ್ಣ ಹಾಗೆ ಹೇಳಿದ್ರು. ಅವ್ರಿಗೆ ಸ್ವಲ್ಪ ಏಟಾದ್ರೂ ಕೂಡ ಈ 3 ಜನ ತಡ್ಕೊಳಲ್ವಂತೆ.
ಅದ್ ಹೇಗೆ ಜಗಳ ಆಡಿದ್ರು ಬೈದ್ರು ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ. ಅದು ಸರಿ, ಅವರು ಲೆಟರ್ ಬರೆದಿದ ತಕ್ಷಣ ಈ 3 ಜನ ಓಡ್ ಬಂದ್ರಲ್ವಾ? ಏಯ್, ಯಾರೋ ಅದು? ಯಾರದು? ನಾನೇ ಅಜ್ಜಿ. ಅಯ್ಯೋ, ಇವನು ನಮ್ ಜೇಮ್ಸ್ ಕುಟ್ಟಿ ಅಲ್ವಾ? ಏನೋ ನಿನಗೆ ದಾರಿ ನೆನ್ಪಿದ್ಯೇನೋ? ಹೌದು ಅಜ್ಜಿ, ತುಂಬಾ ಬ್ಯುಸಿ ಆಗಿದೆ. ನಾನ್ ಬರೋದಕ್ಕೆ ಲೇಟ್ ಆಗೋಯ್ತು. ಸರಿ, ಆ ವ್ಯಕ್ತಿ ಯಾರಜ್ಜಿ? ನೀನ್ ಒಳಗ್ ಬಾರೋ, ಬಾ. ಅಲ್ಲ, ಜೀಪ್ ಮುಂದೆ ಡ್ಯಾನ್ಸ್ ಆಡ್ತಿದ್ದಾನೆ. ಯಾರಜ್ಜಿ ಅವನು? ಮೇಲಿನ ಮನೆಯವನು. ಬಾಡಿಗೆಗ? ಹಾ, ಹಾಗೆ ಅನ್ಕೋ. ಅರೆ, ನೀನು ಇಲ್ಲೇ ಇದ್ಯಾ? ಓ, ತುಂಬಾ ಬೆಳೆದ್ಬಿಟ್ಟಿದ್ದಾಳೆ. ಮತ್ತೆ ಮನೇಲಿ ಆಂಟಿ ಎಲ್ಲ ಚೆನ್ನಾಗಿದಾರಲ್ವಾ? ಏನೋ ಇದಾರೆ. ಆಮೇಲೆ ಅಜ್ಜಿ, ನಾವು ಹಂಟಿಂಗ್ ಬಂದಿದೀವಿ. ನೈಟ್ ವರ್ಗೂ ಹೋಗೋದಕ್ಕಾಗಲ್ಲ, ತುಂಬಾ ಟೈಮ್ ಇದೆ. ಹೊಟ್ಟೆ ಹಸ್ವಾಗ್ತಿದೆ, ಏನಾದ್ರೂ ತಿನ್ನೋದಕ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹಲೋ ಲಂಬು, ನಾನ್ ಬ್ರೇಕ್ ಹಾಕಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಜೀಪ್ ನಿನ್ ಮೇಲೆ ಹತ್ಬಿಡ್ತಿತ್ತು. ಹಂಗೇಳಕ್ಕಾಗಲ್ಲ, ನನ್ ಮೇಲೆ ಏನಾದ್ರೂ ಹತ್ಸಿದ್ರೆ ಜೀಪೇ ಇರ್ತಾ ಇರ್ಲಿಲ್ಲ. ಇವನ್ ತುಂಬಾ ಕೆಟ್ಟವನು ಅನ್ಸುತ್ತೆ. ಹಾಗೇನು ಇಲ್ಲ. ಮತ್ತೆ ನಿಂಗ್ ತಿನ್ನಕ್ಕೇನ್ ಬೇಕು? ಓ, ಏನಾದ್ರೂ ಪರವಾಗಿಲ್ಲ. ಅರೆ ಅನಿ, ನೀನ್ ಸುಮ್ನೆ ಹಾಗೆ ನಿಲ್ದೆ ಹೋಗಿ ಗ್ಲಾಸ್ ನೀರ್ ತಗೊಂಬಾ. ಕೊಡು. ಲೇ, ನೀನ್ ಕುಡ್ದು ಟೈಟ್ ಆದ್ರೆ ನಿನ್ನ ಕಾಡಲ್ಲೇ ಬಿಟ್ಟು ಬಂದ್ಬಿಡ್ತೀನಿ. ಹಾಗಾದ್ರೆ ಕಡಿಮೆ ಕುಡಿ. ಈ ಗನ್ನಲ್ ಶೂಟ್ ಮಾಡಿದ್ರೆ ಮನುಷ್ಯ ಸತ್ತೋಗ್ತಾರೆ ಅಂತ್ಯ ಅಣ್ಣ? ಯಾಕೆ, ಯಾರನ್ನಾದ್ರೂ ಸಾಯಿಸ್ಬೇಕಾ? ಆತರ ನೋಡಿದ್ರೆ ನನಗ ಆಸೆ ಇದೆ. ಈ ತುಪಾಕಿ ನನ್ಗೆ ಕೊಡ್ತೀರಾ? ಸರಿ ಸರಿ, ನೀನೇ ಇಟ್ಕೋ. ನೀನ್ ಇಲ್ಲೇ ಇದ್ಯಾ? ಏನಣ್ಣ, ತಿನ್ನಕ್ಕೇನಾದ್ರು ಬೇಕಾ? ಬೇಕಾ ಅಂತ ಕೇಳಿದ್ರೆ ನಿನ್ಗೊಂದು ಗೊತ್ತಾ, ನಮ್ಮಪ್ಪನು ನಿಮ್ಮಪ್ಪನು ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಆ ಟೈಮಲ್ಲಿ ಅವರೊಂದು ತೀರ್ಮಾನ ತಗೊಂಡಿದ್ದಾರೆ. ಏನ್ ನಿರ್ಧಾರ? ಅದೇನಂದ್ರೆ ನೀನ್ ನನಗೆ ಅಂತ. ನಿನ್ಗೆ ನಾನು ಇಷ್ಟನಾ ಹೇಳು. ಇಲ್ಲಿ ನೋಡಿ, ನನಗ್ ತುಂಬಾ ಕೆಲ್ಸ ಇದೆ. ಆಮೇಲೆ ಕೆಲ್ಸ ಮಾಡು, ಉತ್ತರ ಕೊಡು. ನಿನಗ್ ನಾನು ಇಷ್ಟನಾ ಇಲ್ವಾ? ಏನೇ ಆಗ್ಲಿ, ನನಗಂತೂ ನೀನಂದ್ರೆ ತುಂಬಾ ಇಷ್ಟ. ಜಾಗ ಬಿಡಿ ಅನ್ನಲ್ಲ, ಏನ್ ಮಾಡ್ತಿದ್ದೀರ ನೀವು? ಅಜ್ಜಿ, ಬಿಡು ನನ್ನ. ಏನಾಯ್ತಮ್ಮ? ಏನು ಮಾಡ್ತಿದ್ಯಾ? ಬಿಡು ನನ್ನ. ಹೇಯ್, ನಿಂತ್ಕೊಳ್ಳೆ. ಏನ್ ನಿಮ್ ಸಮಸ್ಯೆ? ಹೆಣ್ಮಕ್ಳಿರೋ ಮನೆಗೆ ಈ ತರ ಬಂದು ಕೆಟ್ಟಾಗಿ ನಡ್ಕೊಳ್ಳೋ ತಪ್ಪಲ್ವಾ? ಏನಂತೀಯ? ಅಲ್ಲೆಲ್ಲ ಹೋಗ್ತೀವ, ಬಾಳ ಈ ಕಡೆ ನಾಯಿ.
ನಿಮ್ಮವ್ರನ್ನ ಕರ್ಕೊಂಡು ಬೇಗ ಇಲ್ಲಿಂದ ಹೊರಡು. ಇನ್ಮೇಲೆ ಈ ಕಡೆ ಕಾಣಿಸ್ಕೊಂಡೆ ಅನ್ಕೋ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯ ಅಷ್ಟೇ. ಕೋಳಿ ಮೊಟ್ಟೆ ಇದ್ರೆ 5 ಕೋಳಿ ಮೊಟ್ಟೆ ತಗೊಂಡ್ ಬಾ. ಬೇಡ ಬಿಡು. ಇಲ್ಲಿ ನೋಡು, ಈ ಹೆಣ್ಮಕ್ಳು ಜೀವನ ಅನ್ನೋದು ಕೋಳಿ ಮೊಟ್ಟೆ ತರ ನೋಡಕ್ ಚೆನ್ನಾಗೇ ಇರುತ್ತೆ, ಆದ್ರೆ ಕೆಳಗಡೆ ಬಿತ್ತು ಅಂದ್ರೆ ಒಡೆದೇ ಹೋಗುತ್ತೆ. ಅರ್ಥ ಆಯ್ತಾ?